ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಂಡತಿ ಮೇಲೆ ಪ್ರೀತಿ ಇರ್ಬೇಕೆ ಹೊರತು ಅತಿ ಪ್ರೀತಿ ಇರಬಾರ್ದು ಕಣೋ. ಅತಿ ಪ್ರೀತಿ ಯಾವತ್ತಿದ್ರೂ ವಿಷಾನೇ. ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಅಜಯ್ ಅಣ್ಣನ್ ಥರ ಆಗೋಗತ್ತೆ ನಿನ್ನ ಪರಿಸ್ಥಿತಿ. ನೋಡೋ ದೃಷ್ಟಿಯಿಂದ ಮಾತ್ರನೇ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿ ಒಂದೊಂದು ರೀತಿಲಿ ಕಾಣಿಸ್ತಾರೆ. ನನ್ನ ಹೆಂಡತಿ ಬಗ್ಗೆ ನನಗೆ ಗೊತ್ತು. ಅವಳು ತುಂಬಾ ಒಳ್ಳೆಯವಳು. ಅಷ್ಟೇ ಅಲ್ಲ, ಸಿದ್ದು ನನಗೆ ಸ್ವಂತ ತಮ್ಮನ ಹಾಗೆ. ಅವನು ಒಳ್ಳೆಯವನೇ. ಅವ್ರ ಮನಸ್ಸಲ್ಲಿ ಏನೂ ಇಲ್ಲದೆ ಹೋದ್ರು ನೀವು ಹೀಗೆ ಹೇಳ್ತಾ ಇದ್ರೆ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಸಿದ್ದು ಕಲ್ಯಾಣಿ ಪ್ರೀತಿಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಹಸೆಮಣೆನ ಏರ್ತಿದ್ದಾರೆ. ಜೊತೆಗೆ ಶೌರ್ಯ ಸಂಪದ ಇಬ್ರು ಸಿದ್ದು ಪರವಾಗಿ ತಾಂಬೂಲ ಕೂಡ ತಗೊಂಡಿದ್ದಾರೆ. ಅಂಥ ಸಂಪದ ಸಿದ್ದು ಬಗ್ಗೆ ಈ ರೀತಿ ಅರ್ಧ ರಾತ್ರಿಲಿ ಹೀಗೆಲ್ಲ ಮಾತಾಡೋದು ಸರಿಯಲ್ಲ ದಮಯಂತಿ. ಹಾ, ಚೆನ್ನಾಗಿದ್ಯಮ್ಮ ವರ್ಷೆ. ನನ್ನ ಸೊಸೆಗೆ 4 ಜನಗಳ ಮುಂದೆ ಬೈದು ಹೊಡೆದು ನನ್ನ ಮರ್ಯಾದೆ ತೆಕ್ಕೊಳ್ಳಕ್ಕೆ ನಾನೇನ್ ಜಾತ್ರೆಲಿರೋ ಹುಚ್ಚಿ ಅಲ್ಲ. ಇಲ್ಲೋಡು, ನಿನ್ನಿಂದ ನಿನ್ ಮಗಳಿಂದ ಕೋಟ್ಯಾಧಿಪತಿ ಆಗಿರೋ ಈ ಮೀನಾಕ್ಷಮ್ಮ ಏನೇ ದಮಯಂತಿ, ನಿನ್ ಸೊಸೆ ಹೀಗೇನಾ ಅಂದಿದ್ದಕ್ಕೆ ಕಪ್ಪಾಳಕ್ಕೊಂದು ಬಾರಿಸ್ದೆ. ಏನ್ ಮೀನಾಕ್ಷಮ್ಮ, ನೀವು ನಿಮಗೆ ನಿಮ್ ಮಗನ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಮಗ ಒಳ್ಳೆಯವನಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ. ನನ್ ಮಗನ್ಗೇನೋ ಬಂಗಾರ, ಅವನು ಸಂಪದನ್ ಬಗ್ಗೆ ನನ್ಗೇನ್ ಗೊತ್ತಿಲ್ವಾ? ನಾನು ಬೆಳಿಗ್ಗೆ ಕೋಳಿ ಕೂಗೋಷ್ಟ್ರಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ. ಆ ವಿಷಯ ನನ್ ಮಗಳಿಗೆ ಹೇಳೋಣ ಅಂತ ಬರ್ತಿದ್ದೆ. ಅಷ್ಟರಲ್ಲಿ ಸಿದ್ದು ಸಂಪದನ್ನ ನೋಡ್ದೆ. ದಮಯಂತಿಗೆ ತನ್ನ ಸೊಸೆ ಮೇಲೆ ಎಷ್ಟು ನಂಬಿಕೆ ಇದೆ ನೋಡೋಣ ಅಂತ ಒಂದ್ ಮಾತಂದೆ. ಆದ್ರೂ ನೀನ್ ಮಾಡಿದ್ ಸರಿ ಇಲ್ಲ ದಮಯಂತಿ. ಸೊಸೆಗೆ ಹಾಗ ಹೊಡೆಯೋದು? ಪಾಪ 5 ಬೆರಳು ಬಿದ್ದಿದೆ ನೋಡು. ಸಂಪದ, ಇಲ್ಲಿವರೆಗೂ ಆಗಿದ್ ಸಾಕು. ಒಂದ್ ಸ್ವಲ್ಪ ದಿನ ನಮ್ಮ ಮಗು ಹುಟ್ಟೋವರೆಗೂ ನಿನ್ ತವ್ರ ಮನೇಲಿದ್ರೇನೆ ಒಳ್ಳೇದು ಅನಿಸ್ತಾ ಇದೆ. ನಿನಗೆ ಯಾವ ರೀತಿಯ ಟೆನ್ಷನ್ ಇರೋದಿಲ್ಲ. ಮೊದಲನೇ ಹೆರಿಗೆ ಆಗಿರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕು ಸಂಪದ. ಬಾ, ನಾನೇ ಬಿಟ್ಟು ಬರ್ತೀನಿ. ಬಾ. ನಾಳೆ ಒಂದಿನ ಬೇಡ ಆಫೀಸು. ಯಾಕೆ? ನಾಳೆ ನನ್ನ ಹುಟ್ಟಿದ ಹಬ್ಬ. ನಾಳೆ ಒಂದಿನ ಇದ್ದು ಹೋಗ್ಲಿ ಆಫೀಸು. ಹೌದು ಶೌರ್ಯ, ಈ ಸಮಯದಲ್ಲಿ ಕರ್ಕೊಂಡು ಹೋಗ್ಬಾರ್ದಪ್ಪ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಮಗಳು ಇದ್ದಕ್ಕಿದ್ದ ಹಾಗೆ ತವ್ರ ಮನೆಗೆ ಬಂದ್ರೆ ಯಾವ ತಂದೆ ತಾಯಿ ಆದ್ರೂ ಭಯ ಪಟ್ಕೊಳ್ತಾರಲ್ವಾ? ಸರಿನಮ್ಮ, ನಾಳೆ ಸಾಯಂಕಾಲ ಹೊರಡ್ತಾಳೆ. ದಮಯಂತಿ ಅವರೇ, ಇನ್ನಾದ್ರೂ ಸಂಪದನ ನೋಡೋ ದೃಷ್ಟಿನ ಬದಲಾಯಿಸ್ಕೊಳ್ಳಿ. ಸಂಪದನ ಅಷ್ಟೇ ಅಲ್ಲ, ಎಲ್ರೂ ಕೂಡ. ಬಾ ಸಂಪದ. ಮೀನಾಕ್ಷಮ್ಮ, ನಮ್ ಕಲ್ಯಾಣಿ ಸಂಪದನಷ್ಟು ಮೃದು ಹುಡುಗಿ ಅಲ್ಲ. ಕೋಪ ಹಠ ಜಾಸ್ತಿ. ದಮಯಂತಿ ಸಂಪದನಿಗೆ ಹೇಳಿದ್ರೆ ಕಲ್ಯಾಣಿ ಸುಮ್ನಿರೋಲ್ಲ. ಲಕ್ಷ್ಮೀ ದೇವಿಗೆ ಯಾರಾದ್ರೂ ಏನಾದ್ರೂ ಹೇಳ್ತಾರ ಅನುಪಮ್ಮ? ಅಷ್ಟೊಂದ್ ಕೆಟ್ಟ ಮನ್ಸಿಲ್ಲ ನನ್ಗೆ. ಇಲ್ಲೋಡಮ್ಮ ಸೊಸೆ, ನಿನ್ ಮದ್ವೆಗೆ 2 ದಿನ ಮುಂಚೆನೆ ಬಂದ್ಬಿಡ್ತೀನಿ, ಹುಷಾರು.
ಅನುಪಮ, ನನ್ ಸೊಸೆಗೆ ದಿನ ಸಾಯಂಕಾಲ ದೃಷ್ಟಿ ತೆಗಿತಾ ಇರು. ಹಾಗೆ ಆಗ್ಲಿ ಮೀನಾಕ್ಷಿಮ. ಬಾ ಕಲ್ಯಾಣಿ. ಏನು ಇನ್ನು ಹಾಗೆ ನಿಂತಿದ್ಯಾ? ನಡಿ. ಹೆಣ್ಣು ಮಕ್ಕಳು ಇರೋ ಜಾಗದಲ್ಲಿ ಸಂತೋಷ ಇರುತ್ತೆ ಅಂತ ಹೇಳ್ತಾರೆ, ಆದ್ರೆ ನೀನಿರೋ ಜಾಗದಲ್ಲಿ ಯಾವಾಗ್ಲೂ ಜಗಳನೇ ಇರುತ್ತೆ. ನೀನ್ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲಮ್ಮ, ಆದ್ರೆ ಯಾವ ತಪ್ಪನ್ನು ಮಾಡ್ತಿರೋ ಸಂಪದ ದಮಯಂತಿ ಕೈಲಿ ಕೆನ್ನೆಗೆ ಹೊಡೆಸ್ಕೊಳ್ಳೋ ಹಾಗಾಯ್ತು. ನಾನೇನ್ ಮಾಡ್ದೆ ಅಮ್ಮ? ಸಂಪದ ಒಳ್ಳೆ ಸಿದ್ದು. ಕಲ್ಯಾಣಿ, ನೀನ್ ಯಾರ ಬಗ್ಗೆ ಬೆರಳೆತ್ತಿ ತೋರಿಸ್ಬೇಕು ಅನ್ಕೊಳ್ತಿದ್ಯೋ ಅವ್ರ ಕಿರು ಬೆರಳನ್ನೇ ಹಿಡ್ಕೊಂಡು ಸಪ್ತ ಪದಿ ತುಳಿಬೇಕು. ಆ ವಿಷಯನ ಮರ್ತ್ ಹೋಗ್ಬೇಡ. ನಿಮ್ಮಪ್ಪ ಮಾಡಿರೋ ತಪ್ಪನ ನಾನ್ ಮರ್ತ್ ಹೋಗ್ತೀನಿ, ಆದ್ರೆ ಜೊತೆಗೆ ಹುಟ್ಟಿರೋ ದಮಯಂತಿ ಮಾತ್ರ ಈಗ್ಲೂ ಆ ವಿಷಯಗಳನ್ನೆಲ್ಲ ನೆನಪಿಸಿ ನೋವು ಮಾಡ್ತಾನೆ ಇರ್ತಾಳೆ. ಅವಳು ನಿನ್ನ ಸೋದರತೆ, ಅದಕ್ಕೆ ನೀನ್ ಏನ್ ಮಾತಾಡಿದ್ರು ಅವಳು ಸುಮ್ನೆ ಇರ್ತಾಳೆ. ಆದ್ರೆ ಸಿದ್ದು ಅಮ್ಮ ಯಾಕೆ ಸುಮ್ನೆ ಇರ್ತಾರೆ ಹೇಳು? ನೀನ್ ಯಾವಾಗ್ಲೂ ಮಾತಿಗೆ ಎದುರು ಮಾತಾಡ್ತೀಯ ಅನ್ನೋದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮದ್ವೆ ಆದ್ಮೇಲೆ ನಿನಗೆ ತೊಂದರೆ ಕೊಡೋಕ್ ಶುರು ಮಾಡ್ತಾಳೆ. ನಡೆದಿರೋದು ನಿಶ್ಚಿತಾರ್ಥನೆ ಅಲ್ಲ ಅಂತ ನಾನ್ ಅನ್ಕೋತಿದ್ರೆ ನೀನ್ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಮ್ಮ? ಒಂದು ಕುಟುಂಬ ಆದ್ಮೇಲೆ ಈ ರೀತಿಯೆಲ್ಲ ಅಪಾರ್ಥ ಮಾಡ್ಕೊಳ್ಳೋದು, ಜಗಳ ಕದನ ಇದ್ದೇ ಇರುತ್ತೆ. ಅದನ್ನೇ ಭೂತ ಕನ್ನಡಿನಲ್ಲಿ ನೋಡಿ ದೊಡ್ಡದ್ ಮಾಡ್ಕೋಬಾರ್ದು ಅಷ್ಟೇ. ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾ ಕಲ್ಯಾಣಿ? ನಿನ್ನ ಹೆತ್ತ ತಾಯಿ ಕಣ್ಮುಚ್ಕೊಂಡಿದ್ರು ಕೂಡ ನಿನ್ನ ಕಣ್ಣೆದುರಿಗೆ ಇರೋ ನನ್ನನ್ನ ಅಮ್ಮ ಅಂತ ಕರೀತಿದೆಯಲ್ಲ, ಅದಕ್ಕೆ ಮಗಳಿಗೆ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ ಹೇಳ್ಬೇಕು. ನಿನಗಾಗೋ ಗಂಡನ, ಮೀನಾಕ್ಷಿ ಅತ್ತೆನ, ಗಂಡನ ಮನೇಲಿ ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ತಗ್ಗಿ ಬಗ್ಗಿ ಹೋದ್ರೇನೆ ನಿನ್ನ ಹೊಸ ಜೀವನ ಚೆನ್ನಾಗಿರುತ್ತೆ. ಯೋಚನೆ ಮಾಡ್ ಕಲ್ಯಾಣಿ, ನಿನಗೆ ಅರ್ಥ ಆಗತ್ತೆ. ಇನ್ನು ಹೋಗಿ ಮಲಕ್ಕೋ ನೀನು. ಸಿದ್ದು ಒಳ್ಳೆಯವನಲ್ಲ, ಅವನ್ ಕ್ಯಾರೆಕ್ಟರ್ ಅಲ್ಲಿ ವ್ಯತ್ಯಾಸ ಇದೆ ಅಂತ ನಿಮ್ಗೆಲ್ಲರಿಗೂ ಪ್ರೂವ್ ಮಾಡೋವರೆಗೂ ನನಗೆ ಹೀಗೆ ಅಂತಿರ್ತೀಯ ಅಮ್ಮ. ಕಂಟ್ರೋಲ್ ಸಂಪದ. ನಾನು ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೋಬೇಕು, ಆದ್ರೆ ಅಮ್ಮ ಹೇಳಿದಕ್ಕೆ ಹೀಗೆ ಬೇಜಾರು ಮಾಡ್ಕೋತೀಯ. ಯಾರು ಎಷ್ಟೇ ಹೇಳಿದ್ರು ನಿನ್ ಮೇಲೆ ನನಗೆ ನಂಬಿಕೆ ಇದೆ ಸಂಪದ. ಯಾಕೋ ಈ ನಡುವೆ ಅಮ್ಮನಿಗೆ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಆಗಿದೆ. ಯಾರ ಮೇಲೆ ಇರೋ ಕೋಪನ ನಿನ್ ಮೇಲೆ ತೋರಿಸ್ತಿದ್ದಾರೆ ಅನ್ಸತ್ತೆ. ಅದಕ್ಕೆ ನಿನ್ ಡೆಲಿವರಿ ಆಗೋವರೆಗೂ ನಿಮ್ ಮನೇಲಿದ್ರೇನೆ ಒಳ್ಳೇದು ಅನ್ಸತ್ತೆ ಸಂಪದ. ಪರವಾಗಿಲ್ಲ ರೀ, ನಾನು ಇಲ್ಲೇ ಇರ್ತೀನಿ. ಬೇಡ ಸಂಪದ, ನನ್ ಮಾತು ಕೇಳು. ನೀನ್ ಬೇಜಾರು ಮಾಡ್ಕೊಂಡ್ರೆ ನನ್ನಿಂದ ನೋಡೋಕ್ಕಾಗೋದಿಲ್ಲ. ನನಗೋಸ್ಕರನಾದ್ರೂ ನೀನು ಹೋಗು. ಇನ್ ಎಷ್ಟು ದಿನ? ಮಹಾ ಅಂದ್ರೆ ಒಂದು 10 ದಿನ. ಡೆಲಿವರಿಗೆ 2 ಡೇಸ್ ಮುಂಚೆನೆ ಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಾನು ಸಿದ್ದು ಅನ್ಕೋತಿರೋದು ಯಾವುದು ನಡೀತಿಲ್ಲ. ಎಂಗೇಜ್ಮೆಂಟ್ ಆಗೋಯ್ತು, ಈಗ ನನ್ನ ಶೌರ್ಯ ಊರಿಗೆ ಕಳಿಸ್ತಿದ್ದಾನೆ. ಸಿದ್ದು ನನ್ನ ಮೀಟ್ ಮಾಡೋದು, ಹೊರಟು ಹೋಗೋದು ನಡೆಯಲ್ವಾ? ನಿಶ್ಚಿತಾರ್ಥ ಆಗೋಯ್ತು, ನಾನು ಖುಷಿಯಾಗಿರ್ತೀನಿ ಅಂತ ನಿನಗೆ ನೀನೇ ಊಹಿಸ್ಕೊಂಡು ಸಂತೋಷ ಪಡ್ತಿದ್ಯಾ ಅಮ್ಮ? ನಿಮ್ ಖುಷಿನ ನಾನು ಹಾಳು ಮಾಡಲ್ಲ, ಆದ್ರೆ ಸಿದ್ದು ಅಂತ ರಾಸ್ಕಲ್ನ ಮದ್ವೆ ಮಾಡ್ಕೊಳ್ಳಲ್ಲ. ಅವ್ನ್ ಫ್ರಾಡ್ ಅಂತ ಪ್ರೂವ್ ಮಾಡ್ತೀನಿ. ಅವನ ಜೊತೆ ಎಂಗೇಜ್ಮೆಂಟ್ ಆಗಿರೋದಕ್ಕಿಂತ ನಾಳೆ ನಾನು ಹುಟ್ಟಿದ ದಿನ ಅಂತ ಗೊತ್ತಿದ್ರು ಎಲ್ರೂ ಹಾಯಾಗಿ ಮಲ್ಕೊಂಡಿದ್ದಾರೆ. ಅದೇ ಬೇಜಾರಾಗ್ತಿದೆ. ಮದುವೆಗೆ ರೆಡಿಯಾಗಿರೋ ಹುಡುಗಿ ಆನಂದವಾಗಿ ಅಂದವಾಗಿರ್ಬೇಕೇ ಹೊರತು ಬೇಜಾರಳಿದಾಳಲ್ಲ ಯಾಕೆ? ಓ, ಅರ್ಥ ಆಯ್ತು. ನಮ್ಮಮ್ಮ ಬೈದಿದ್ದಕ್ಕ? ಅವ್ರ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲ. ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ರೆ ಹೇಗ್ ಕಲ್ಯಾಣಿ? ಆದ್ರೂ ನೀನೇನ್ ಕಡಿಮೆ ಮಾತಾಡ್ದ? ಸೋದರತ್ತೆಗೆ ತಕ್ಕ ಹಾಗೆ ಸ್ಟ್ರಾಂಗ್ ಆಗಿ ಧೈರ್ಯವಾಗಿ ಮಾತಾಡಿದ್ಯಲ್ಲ.
ಪ್ರೀತಿಸಿರೋನ್ ಜೊತೆ ಎಂಗೇಜ್ಮೆಂಟ್ ಆಯ್ತು, ಜೊತೆಗೆ ನಾಳೆ ನಿನ್ ಬರ್ಡೇ. ಎಷ್ಟು ಹ್ಯಾಪಿ ಆಗಿರ್ಬೇಕು ಹೇಳು. ಆದ್ರೂ ಮದ್ವೆ ಅಂತಿದ್ದ ಹಾಗೆ ಯಾವುದೇ ಹುಡುಗಿಗಾದ್ರೂ ಸ್ವಲ್ಪ ಟೆನ್ಷನ್ ಇರುತ್ತೆ. ಹೊಸ ಮನೆ, ಹೊಸ ಜಾಗ, ಹೊಸ ಆಚಾರಗಳು, ಎಕ್ಸೆಟ್ರಾ ಎಕ್ಸೆಟ್ರಾ. ಜೊತೆಗೆ ನೀನ್ ಬೆಳೆದಿರೋ ವಾತಾವರಣಕ್ಕೂ ಹಳ್ಳಿ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಲೈಕ್ ಕರೆಯೋ ಹೆಸರಿನಿಂದ ಹಿಡಿದು ಆಚಾರದವರೆಗೂ ನಿಧಾನವಾಗಿ ಅಭ್ಯಾಸ ಆಗೋಗುತ್ತೆ ಬಿಡು, ಸರಿನಾ? ನೋಡು, 12 ಗಂಟೆಗೆ 2 ನಿಮಿಷ ಬಾಕಿ ಇದೆ. ಹೋಗ್ ಮಲ್ಗು. ಗುಡ್ ನೈಟ್. ಈ ಆಫೀಸರ್ ಕೂಡ ಎಲ್ಲರ ತರನೇ ಆಡ್ತಿದ್ದಾನೆ. ಅಜ್ಜಿ ತಾತನ್ಗಂತೂ 12 ದಾಟಿದ ಹಾಗೇನೆ ಹ್ಯಾಪಿ ಬರ್ಡೇ ಹೇಳೋ ಅಭ್ಯಾಸ ಇರೋದಿಲ್ಲ. ಆಫೀಸರ್ಗಿರುತ್ತಲ್ವಾ, ಜೊತೆಗೆ 12 ಆಗ್ತಿದೆ, ಹೋಗ್ ಮಲ್ಕೋ ಅಂತ ಗುಡ್ ನೈಟ್ ಹೇಳ್ಬಿಟ್ಟು ಹೊಟ್ಟೋದ. ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡಿ ಹ್ಯಾಪಿ ಬರ್ಡೇ ಕಲ್ಯಾಣಿ ಅಂತ ಹೇಳಿದಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು. ಅದೇ ಮಾಧುರಿ ಅಮ್ಮ ಅಜಯ್ ಇದ್ದಿದ್ರೆ ಎಷ್ಟು ಅರ್ಜೆಂಟ್ ಮಾಡ್ತಿದ್ರು. 1 ವೀಕ್ ಮುಂಚೆಯಿಂದಾನೆ ನನಗೆ ಹೇಗ್ ಸರ್ಪ್ರೈಸ್ ಕೊಡ್ಬೇಕು, ಏನ್ ಗಿಫ್ಟ್ ಕೊಡ್ಬೇಕು ಅಂತ ಪ್ಲಾನ್ಸ್ ಮಾಡ್ತಾ ಇರ್ತಿದ್ರು. ಮಿಸ್ ಯು ಅಪ್ಪ, ಮಿಸ್ ಯು ಮಾಧುರಿ. ಲೈಫಲ್ಲಿ ಫಸ್ಟ್ ಟೈಮ್ ನಿಮ್ ಮಗಳು ಬರ್ತ್ಡೇ ಮಾಡ್ಕೋತಿಲ್ಲ. ಈ ಮನೇಲಿ ಎಲ್ಲಾರ್ಗೂ ನನಗ್ ಯಾವಾಗ ಮದ್ವೆ ಮಾಡ್ಬೇಕು ಅಂತ ಇದೆಯೇ ಹೊರತು ನನ್ ಮನ್ಸಲ್ಲಿರೋ ನೋವು ಯಾರಿಗೂ ಗೊತ್ತಾಗಲ್ಲ. ಈ ಸೊಳ್ಳೆಗಳಿಗೂ ಕೂಡ ನಾನಂದ್ರೆ ಆಗಲ್ಲ, ನನ್ಗೆ ಕಚ್ತದೆ. ಇಲ್ಲಿ ನಿಂತ್ಕೊಂಡು ಈ ಸೊಳ್ಳೆಗಳಿಗೆ ಯಾಕೆ ರಕ್ತದಾನ ಮಾಡ್ಬೇಕು? ಹೋಗ್ ಮಲ್ಕೋತೀರಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ವಿಶಸ್ ಮಾತ್ರ ನಂದಷ್ಟೇ. ಹೀಗೆ ದೀಪಗಳ ಬೆಳಕಲ್ಲಿ ನಿನಗೆ ಹುಟ್ಟಿದ ಹಬ್ಬದ ಶುಭಾಶಯ ಹೇಳಬೇಕು ಅನ್ನೋದು ಅಮ್ಮನ ಆಸೆ. ಅವರೇ ತಾವಾಗೆ ಇದನ್ನೆಲ್ಲ ಮಾಡಿದ್ದು. ಅಮ್ಮ, ಐ ಲವ್ ಯು ಅಮ್ಮ, ಐ ಲವ್ ಯು. ನೀ ನನಗ್ ವಿಶ್ ಮಾಡಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೆ. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಬೈಕೊಂಡೆ ಕೂಡ. ಮಗಳಿಗೆ ವಿಶ್ ಮಾಡ್ದೇನೆ ನಿದ್ದೆ ಮಾಡ್ತಿದ್ದಾಳೆ ಅಂತ. ಆದ್ರೆ ನೀನ್ ಹೀಗ್ ಪ್ಲಾನ್ ಮಾಡ್ತೀಯ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಮ್ಮ.
ಅನುಪಮನ್ ಹಾಗೆ ಪ್ರೀತಿಸೋದಕ್ಕೆ ಯಾರಿಗೂ ಬರಲ್ಲ ಕಲ್ಯಾಣಿ. ಅನುಪಮ ಅಂದ್ರೆ ಪ್ರೀತಿ ಹಂಚೋಳು, ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋಳು. ಈ ದೀಪಗಳ ಹಾಗೆ ನಿನ್ನ ಜೀವನ ಕೂಡ ಬೆಳಗ್ಬೇಕು ಅನ್ನೋದೇ ಅವಳ ಕೋರಿಕೆ. ಬೆಳಿಗ್ಗೆನೆ ಕುಲದೇವರಿಗೆ ನೈವೇದ್ಯನ ಅರ್ಪಿಸೋಕೆ ಹೋಗ್ತಿದೀವಿ ಅಂತ ನಿಮ್ಮಮ್ಮ ನಿನ್ನ ಹುಟ್ಟ ಹಬ್ಬನ ಇವತ್ತು ರಾತ್ರಿನೇ ಮಾಡ್ತಿದ್ದಾಳೆ. ನಿನಗೋಸ್ಕರ ಪಾಯಸನ ಕೂಡ ಸಿದ್ಧ ಮಾಡಿದಾಳೆ. ಮೊದಲು ನಿನ್ನ ಬಾಯಿ ಸಿಹಿ ಮಾಡಬೇಕು ಅಂತ ನಮ್ಗೆ ಯಾರಿಗೂ ಒಂದು ಹನಿ ಪಾಯಸನೂ ಕೊಟ್ಟಿಲ್ಲ. ಪಲ್ಲವಿ, ಅತ್ತೆ, ಹೋಗಿ ಪಾಯಸ ತಗೊಂಬಾ. ಸರಿ ಅತ್ತೆ. ಈ ಪಾರ್ಟಿನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಮ್ಮ. ಅಜ್ಜಿ, ಎಲ್ರು ಸೇರಿ ಒಂದು ಸೆಲ್ಫಿ ತಗೋಣ. ಹುಟ್ಟಿದ ಹಬ್ಬದ ಶುಭಾಶಯಗಳು ಕಲ್ಯಾಣಿ. ಥ್ಯಾಂಕ್ ಯು ಅಮ್ಮ. ಕಲ್ಯಾಣಿಗೀಗ 18 ವರ್ಷಗಳು ತುಂಬೋಯ್ತು. ದೊಡ್ಡ ಹುಡುಗಿ ಆಗ್ಬಿಟ್ಟೆ. ಇಲ್ಲ ಅಮ್ಮ, ನಾನಿನ್ನೂ ಚಿಕ್ಕ ಹುಡುಗಿ. ಎಲ್ಲರೂ ನನ್ನ ಹಾಗೆ ನೋಡ್ಕೋಬೇಕು. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಬೇಕು. ಯಾವಾಗ್ಲೂ ಅಪ್ಪನ ಕೇಳ್ತಿದ್ದೆ, ನಮ್ಗಂತ ಯಾರಾದ್ರೂ ಇದಾರಾ ಅಂತ. ಮಾಧುರಿ, ನೀನು, ನಾನು 3 ಜನ ಅಂತ ಹೇಳ್ತಿದ್ರು ಅಪ್ಪ. ಅಮ್ಮ ಕೋಪ ಮಾಡ್ಕೋತಾಳೆ ಅಂತ ಹಾಗೆ ಹೇಳಿದ್ರು ಏನೋ. ಆದ್ರೆ ಇಷ್ಟು ದೊಡ್ಡ ಕುಟುಂಬ, ಇಷ್ಟು ಜನ ನನ್ನೋರಿದ್ದಾರೆ. ಈಗಷ್ಟೇ ಅವ್ರ ಸಂತೋಷನ ಹಂಚ್ಕೊಳ್ಳೋದ್ ನೋಡ್ತಿದ್ರೆ ಅದಕ್ಕೆಲ್ಲ ಕಾರಣ ನೀನೇ ಅಲ್ವಾ ಅಮ್ಮ? ನಾನ್ ಯಾಕೆ ನಿನ್ ಹೊಟ್ಟೆಲ್ ಹುಟ್ಲಿಲ್ಲ ಅನ್ನಿಸ್ತಿದೆ. ಸಿದ್ಧುನ ಮದ್ವೆ ಮಾಡ್ಕೊಂಡ್ರೆ ಈ ಕುಟುಂಬ ನಿನ್ನ ನೆರಳಾಗಿ ಯಾವಾಗ್ಲೂ ನಿನ್ನ ಹಿಂದೆ ಇದ್ದೇ ಇರುತ್ತೆ ಕಲ್ಯಾಣಿ. ಈ ಸಂತೋಷ ಇನ್ನೂ ಜಾಸ್ತಿ ಆಗತ್ತೆ ಕೂಡ. ನಿಶ್ಚಿತಾರ್ಥ ದಿನ ಮಾಡ್ದಾಗ ಮಾಡ್ಕೊಡ್ದು. ಈ ಹಠ ಚೇಷ್ಟೆ ಎಲ್ಲವನ್ನೂ ಬಿಟ್ಬಿಡು ಕಲ್ಯಾಣಿ. ನೀನ್ ಈ ಮನೆ ವಾರಸ್ದಾರಳು ಅನ್ನೋದನ್ನ ನೆನಪಿಟ್ಕೋ. ನಿಜ ಏನು ಅಂತ ಗೊತ್ತಿಲ್ಲದೆ ಹೀಗ್ ಮಾತಾಡ್ತಿದ್ಯಮ್ಮ. ನಾಳೆ ಸಂಜೆ ಒಳಗೆ ಆ ಸಿದ್ದು ನಿಜ ಸ್ವರೂಪನ ಬಯಲ್ ಮಾಡಿದ್ಮೇಲೆ ಆಗ ನಿನ್ನ ಹತ್ರ ಡಿಸ್ಕಸ್ ಮಾಡ್ತೀನಿ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಕಲ್ಯಾಣಿ? ಈ ಮನೆ ಮಾನ ಮರ್ಯಾದೆ ಮಾತ್ರ ಅಲ್ಲ, ನನ್ನ ಪ್ರಾಣ ಕೂಡ ನಿನ್ನ ವರ್ತನೆ ಮೇಲೇನೆ ಆಧಾರವಾಗಿ ನಿಂತಿರುತ್ತೆ. ಅರ್ಥ ಆಯ್ತು. ಈಗಾಗ್ಲೇ ಲೇಟ್ ಆಗಿದ್ಯಮ್ಮ, ನೀನ್ ಹೋಗ್ ಮಲ್ಕೋ. ನಿನ್ನ ಅಮ್ಮನ ಹಾಗೇನೆ ನೋಡ್ಕೋತಿದ್ದೀನಮ್ಮ. ಆದ್ರೆ ಸಿದ್ದುನ ಸಿಕ್ಕಾಕ್ಸೋವರೆಗೂ ನಾನು ಏನೂ ಮಾತಾಡೋದಿಲ್ಲ. ನಿನ್ನ ಯಾರು ಮದ್ವೆ ಮಾಡ್ಕೊಳ್ಳಲ್ಲ ಅಂತ ನಿಮ್ಮ ಅಪ್ಪ ಅಮ್ಮನ್ನ ಅಡ್ಡ ಇಟ್ಕೊಂಡು ನಿನ್ನನ್ನ ಬೆರಳು ಮಾಡಿ ಅಂದವರೆಲ್ಲ ನಿನ್ನೆ ನಿನ್ನ ನಿಶ್ಚಿತಾರ್ಥನ ನೋಡಿ ಬಾಯಿ ಮೇಲೆ ಬೆರಳು ಇಟ್ಕೊಂಡಿರ್ತಾರೆ. ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಮದುವೆ ನಿಶ್ಚಯ ಆದ ತಕ್ಷಣ ನಾಗಮ್ಮನಿಗೆ ರೇಷ್ಮೆ ಸೀರೆನ ನೈವೇದ್ಯನ ಸಮರ್ಪಿಸಬೇಕು.
ನಿನ್ ಕೈಯಾರೆ ನೈವೇದ್ಯನ ಮಾಡ್ಸೋಣ ಅನ್ಕೊಂಡೆ, ಆದ್ರೆ ನಿನ್ ಕೈ ಸುಟ್ಟೋಗಿದೆ ಅಲ್ವಾ. ನಾವು ಹೋಗ್ತೀವಿ, ನೀನ್ ಇಲ್ಲೇ ಇದ್ದು ವಿಶ್ರಾಂತಿ ತಗೋ. ಸರಿ ಅಜ್ಜಿ. ಅನುಪಮ, ಸಂಪದನ ಹುಷಾರಾಗಿ ನೋಡ್ಕೋ. ತುಂಬು ಗರ್ಭಿಣಿ, ಯಾವಾಗ ಏನ್ ಅಗತ್ಯ ಬರುತ್ತೋ ಏನೋ. ಸರಿಮಾ, ಸಂಪದನ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನೀವು ಸಂತೋಷವಾಗಿ ಹೋಗಿ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ. ಹೌದು ಅಜ್ಜಿ, ಅಮ್ಮನ್ನ ಸಂಪದನ ನಾನು ಹುಷಾರಾಗಿ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನೋಡ್ದ್ಯಾ ಪಾರ್ವತಿ, ನನ್ ಮೊಮ್ಮಗಳು ಆಗ್ಲೇ ಎಷ್ಟು ಜವಾಬ್ದಾರಿ ತಗೋತಿದ್ದಾಳೆ. ಹೆಣ್ಮಗು ಅಲ್ವರಿ, ಮದ್ವೆ ಅಂತಿದ್ದ ಹಾಗೇನೆ ಚೇಷ್ಟೆನೆಲ್ಲ ಪಕ್ಕಕ್ಕಿಟ್ಟು ಹೊಂದಾಣಿಕೆಯಿಂದ ಇರೋದನ್ನ ಕಲ್ತ್ಕೋತಿದ್ದಾಳೆ. ಅನುಪಮ, ಏನಮ್ಮ? ನಾಗಮ್ಮನ್ಗೆ ನೈವೇದ್ಯನ ಸಮರ್ಪಿಸಿ ಬರೋದ್ರೊಳಗೆ ತುಂಬಾ ತಡ ಆಗ್ಬೋದು. ಹಾ, ಹುಷಾರು. ಸರಿಮಾ. ಕಲ್ಯಾಣಿ, ಇವತ್ತು ಹುಟ್ಟಿದಬ್ಬ ಅಲ್ವಾ, ಅಮ್ಮನ ಆಶೀರ್ವಾದ ತಗೋ. ಸರಿ ಅಮ್ಮ. ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಮಾನ್ ಭವ.